ಹರಿಯಾಣ ಮತದಾರರ ಪಟ್ಟಿಯಲ್ಲಿ ಬ್ರೆಜಿಲ್ ಮಾಡೆಲ್ನ ಒಂದು ಫೋಟೋ ಕಾಣಿಸ್ಕೊಂಡ್ಬಿಟ್ಟಿತ್ತು. ಒಂದಲ್ಲ ಎರಡಲ್ಲ 25ಕ್ಕೂ ಹೆಚ್ಚು ಬಾರಿ ಈ ಫೋಟೋವನ್ನ ಹೊಂದಿರುವಂತಹ ವ್ಯಕ್ತಿ ಮತದಾನ ಮಾಡಿದ್ದಾರೆ ಅನ್ನುವಂಥ ಆರೋಪ ರಾಹುಲ್ ಗಾಂಧಿ ಅವರು ಏನ್ ಮಾಡಿದ್ರು. ಈಗ ಆ ಆರೋಪಕ್ಕೆ ಲರಿಸಾ ಅಂದ್ರೆ ಆ ಮಾಡೆಲ್, ಬ್ರೆಜಿಲ್ನ ಮಾಡೆಲ್ ಆಕೆನೇ ರಿಯಾಕ್ಟ್ ಮಾಡಿದ್ದಾರೆ. ಏನಂತ ಪೋರ್ಚುಗೀಸ್ ಭಾಷೆಯಲ್ಲಿ ಆಕೆ ಒಂದು ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದು, ನನ್ನ ಹಳೆಯ ಫೋಟೋವನ್ನ ಬಳಸಲಾಗಿದೆ, ಭಾರತದ ಮತದಾರರ ಪಟ್ಟಿಯಲ್ಲಿ ನನ್ನ ಫೋಟೋ ಇದೆ, ನನ್ನನ್ನ ಭಾರತೀಯಳು ಅಂತ ಅಂದ್ಕೊಂಡು ಇವರೆಲ್ಲ ಪರಸ್ಪರ ಕಚ್ಚಾಡ್ತಿದ್ದಾರೆ, ಎಷ್ಟೊಂದು ಹುಚ್ಚುತನ ಅಂತ ಲರಿಸಾ ಈಗ ರಿಯಾಕ್ಟ್ ಮಾಡಿದ್ದಾಳೆ. ಇವರು ಹುಚ್ಚುತನ ಅಂದಿರುವಂಥದ್ದು ಅದಿನ್ನು ಕ್ಲಾರಿಟಿ ಬೇಕು. ಅಂದರೆ ರಾಹುಲ್ ಗಾಂಧಿ ಮಾಡಿರುವಂಥ ಆರೋಪಕ್ಕೋ ಅಥವಾ ತನ್ನ ಫೋಟೋವನ್ನು ಬಳಸ್ಕೊಂಡು ಹಿಂಗೆಲ್ಲ ಮತದಾನ ಮಾಡಿದ್ದಾರೆ ಅನ್ನುವಂಥ ವಿಚಾರವಾಗಿನೋ ಅಲ್ಲಿ ಭಾರತದ ಚುನಾವಣಾ ವ್ಯವಸ್ಥೆಗೆ ಇದೊಂದು ಹುಚ್ಚುತನ ಅಂದಿದ್ದಾರೋ ನೋಡೋಣ ಬನ್ನಿ. Deixa eu contar pra vocês uma fofoca, vocês vão rir demais. Não, vou contar fofoca. Gente, estão usando uma foto minha, antiga. A foto é velha, tá? Ó, tava novinha na foto, devia ter uns 20 anos, 18 anos. Estão usando a foto minha pra fazer, eu não sei se é uma eleição, alguma coisa de voto, que tem que votar. E na Índia, estão me colocando como indiana pra dar golpe nos outros, gente. Olha que loucura. Que doideira é essa? Que mundo nós estamos vivendo? Aí um repórter me chamou, querendo saber sobre esse trem, ligou lá.